ಹೇಳೋ, ಏನು ಮಾಡ್ದು, ಏನೋ ಮಾಡಿದೆ? ಹಾಂ, ಎಷ್ಟು ಸಲ ಕೇಳ್ಬೇಕು ನಿನ್ನ? ಆವಾಗಿಂದ ಬರೀ ಬಾಯಿ ಮಾತಾ ಕೇಳ್ತಾ ಇದ್ದೀನಿ. ಈಗ ಸುಮ್ಮನೆ ನೀನೇನಾದರೂ ಹೇಳಿಲ್ಲ 10 ಲಕ್ಷ ರೂಪಾಯಿ ಹೆಂಗೆ ಕದ್ದೆ? ಯಾಕೆ ಕದ್ದೆ? ಎಲ್ಲಿಕ್ಕಿದೆಯಾ 10 ಲಕ್ಷ ರೂಪಾಯಿ? ಈಗ ಅದನ್ನು ವಾಪಸ್ ಕೊಡ್ತೀಯಾ? ಎಲ್ಲ ಕರೆಕ್ಟಾಗಿ ಹೇಳಲಿಲ್ಲ ಅಂತಂದರೆ ಇಷ್ಟೊತ್ತು ಬಾಯಿ ಮಾತಾ ಕೇಳಿದ್ದೀನಿ. ಈಗ ದೇವ್ರನೆ ಬೆಂಡು ಎತ್ತಿಬಿಡ್ತೀನಿ. ಹೇಳು ಕರೆಕ್ಟಾಗಿ, ಏನು ಮಾಡಿದೆ? 10 ಲಕ್ಷ ರೂಪಾಯಿನ ಏನು ಮಾಡಿದೆ? ಕದ್ದಿರೋದು ನೀನೇ ತಾನೇ? ಸಾ, ನಾನು ಎಂಡ್ರು ಬಂಗಾರಿ ಮೇಲೆ ಆಣೆ ಮಾಡ್ಬಿಟ್ಟು ಹೇಳ್ತೀನಿ ಸಾ, ನಾನೇನಕ್ಕೆ ಸಾಕೋದಿಲ್ಲ. ನಾನು ಬಂಗಾರಿ ಮೇಲೆ ನೀ ಆಣೆ ಮಾಡ್ತಿಲ್ವ ಸರ್? ನಾನು ಆ ಬಂಗಾರಿನೇ ನೀ ಬೇಕಾದ್ರೆ ಕೇಳಿ ಸರ್. ನಾನು ಹಂಗೆಲ್ಲ ಕದ್ದಿ ನನ್ನ ಮಗ ಅಲ್ಲ ಸರ್. ನಾನು ಯಾರನ್ನ ಎಂಡ್ರ ಮೇಲೆ ಆಣೆ ಮಾಡ್ಬಿಟ್ಟು ಸುಳ್ಳು ಹೇಳ್ತಾರೆ ಸರ್. ನಾನು ಆಣೆ ಮಾಡ್ಬಿಟ್ಟು ಹೇಳ್ತಿದ್ದೀನಿ ಸರ್, ದೇವ್ರನೇ ಕೇಳ್ತೀನಿ ಸರ್. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ಅಯ್ಯೋ ಸರ್, ನಿಮ್ಮ ನಾಯಿ ಎಲ್ಲೋ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೈತೆ ಸರ್ ವಾಸನೆಯ. ಬೇಕಾದ್ರೆ ನೀವು ಮನೆಯೆಲ್ಲ ಸರ್ಚ್ ಮಾಡಿದ್ರಿ, ಮನೆಯೆಲ್ಲ ಸರ್ಚ್ ಮಾಡಿದ್ರು ನಿಮ್ಗೆ ಏನೋ ಕಾಣಿಸ್ತೆ ಸರ್? ನೀವೇ ಹೇಳಿ. ನಮ್ಮ ದುಡ್ಡೇನ ಇಕ್ಕಿ ಕೊದ್ಬಿಟ್ಟು ಇಕ್ಕೊಂಡಿದ್ರೆ ಕಾಣಿಸ್ಬೇಕಿತ್ತಲ್ವ ಸರ್? ನೀವು ನನ್ನ ಮೇಲೆ ಪುಲವನ್ಮಾನ ಪಡ್ತಿದ್ದೀರ ಸರ್. ನನ್ನ ಮೇಲೆ ಆ ಪೊದ್ದಿ ಮಾತು ಕೇಳ್ಕೊಂಡು ಆ ಪೊದ್ದಿಗೂ ನನಗೂ ಆಗ್ಬರೋಕ್ಕಿಲ್ಲ ಸರ್. ನಮ್ಮಿಬ್ರಿಗೂ ಆವತ್ತಿಂದನೂ ಅಷ್ಟೇ ಏನಿಯ ಒಂದು ಚೂರು ಆಗ್ಬರೋದಿಲ್ಲ ಇಬ್ರಿಗೂ. ಅದಕ್ಕೆ ನೀಯ ನೋಡಿ, ಅವಳು ನನ್ನ ಮೇಲೆ ಹಾಕ್ಕೊಟ್ಟವಳೆ, ನೀವು ಅದನ್ನು ನೆಮ್ಕೊಂಡು ಬಂದಿದ್ದೀರ ಅಷ್ಟೇನೆಯ ಸರ್. ಅಷ್ಟು ಬಿಟ್ರೆ ಈಗ ನಮಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಮ್ಮ ಪೊಲೀಸ್ ನಾಯಿ ಮೇಲೆ ಏನು ಮನ ಪಡ್ತೀಯಲ್ಲ? ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಇಲ್ಲೇ ನಾವೆಲ್ಲ ಆಟ ಆಡ್ತಾ ಇದೀವಿ ಅಂತ ಅನ್ಕೊಂಡ್ಬಿಟ್ಟ? ಕೊದ್ದಿರೋ ನನ್ನ ಮಗ ನೀನೇ ಅಂತ ಗೊತ್ತು. ನೀನು ಬಾಯ್ ಬಿಡಲ್ಲ ಅಲ್ವಾ? ಅಯ್ಯಪ್ಪ ಸಾ, ಸುಳ್ಳು ನಮ್ಮ ಹತ್ರನೇ. ಅಯ್ಯಯ್ಯೋ ಯಪ್ಪ ಅಲ್ಲೆಲ್ಲ ಉದುರೋಯ್ತವೆ ಸಾ. ಅಯ್ಯೋ ಸಾ ಹೊಡಿಬೇಡಿ. ಏನು ಆಟ ಆಡ್ತಾ ಇದೆಯಾ? ಪೊಲೀಸ್ ಹತ್ರ ಆಟ ಆಡ್ತಿದ್ಯೇನೋ? ಅಯ್ಯಯ್ಯೋ, ಕಾಪಾಡಿ ನನ್ನ ಪೊಲೀಸಪ್ಪ ಹೊಡಿತಾವ್ ಕಾಪಾಡಿ ನನ್ನ ದಯವಿಟ್ಟು ಸರ್. ನಾನು ಕದ್ದಿಲ್ಲ ಅಂತ ಹೇಳ್ರು ನೀವು ಹೊಡಿತಿದ್ರಲ್ಲ ಸರ್. ನೀವು ಬಿಟ್ಬಿಡಿ ಸರ್, ನಾನು ಬಿಟ್ಬಿಡಿ ಸರ್. ಕಾಪಾಡಿ ನನ್ನ. ಶಾನೆ ಓವರ್ ಆಕ್ಟಿಂಗ್ ಮಾಡಬೇಡ, ತೆಗ್ದು ಇನ್ನೂ ರುಪ್ತೀನಿ ಗಿರು. ಯವ್ವ, ನಾನು ಸತ್ತೆ ಯವ್ವ. ಹೊಡಿಬೇಡಿ. ಕಳ್ ನನ್ನ ಮಗನೇ, ಪೊಲೀಸ್ಗೆ ಆಟ ಆಡಿಸ್ತೀಯಲ್ಲ? ಯಪ್ಪ ನಾನು ಸತ್ತೆ ಯಪ್ಪ. ಯವ್ವ, ಹೇಳೋ ಏನು ಮಾಡಿದೆ? 10 ಲಕ್ಷನ ಕದ್ದಿರೋದು ನೀನೇ ತಾನೇ? ಸಾ ನನ್ನ ನಂಬಿ ಸಾ. ಅಯ್ಯಯ್ಯಪ್ಪ, ಕಾಲೆತ್ತಿ ಸಾ ಹೇಳ್ತೀನಿ, ಬಿಟ್ಬಿಡಿ ಸಾ. ಅಯ್ಯೋ ಯಪ್ಪ ಬಿಟ್ಬಿಡಿ ಸಾ. ಯವ್ವ, ಬಿಟ್ಬಿಡಿ ಸಾ. ಹೇಳೋ, ನಮ್ಮ ನಾಯಿ ಸುಳ್ಳು ಹೇಳ್ತಾ ಇತ್ತಾ? ನಮ್ಮ ನಾಯಿ ಬಗ್ಗೆ ಮಾತಾಡ್ತಾ ಇದೆಯಾ? ಹೇಳು ನೀನೇನೆ. ನಮ್ಮ ನಾಯಿ ಬಗ್ಗೆ ಮಾತಾಡ್ತಾನೆ, ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದೀವಿ. ನಮ್ಮ ನಾಯಿ ಬಗ್ಗೆ ಮಾತಾಡೋಕೆ ನೀನು ಯಾವನಲ್ಲಿ? ಈಗ ಸತ್ಯ ಒಪ್ಕೊಳ್ಳೋ ತನಕ ಇನ್ನೂ ಏರೋಪ್ಲೇನ್ ಹತ್ತಿಲ್ಲ. ಇದೆಲ್ಲ ಬರೀ ಸ್ಯಾಂಪಲ್ ಅಷ್ಟೇನೆ. ಈಗ ನಿಜವಾದ ಡ್ಯೂಟಿನ ಶುರು ಮಾಡ್ತೀನಿ. ಏನೋ ಪಾಪ ಮುದ್ಕ ಇದ್ದಂಗೆ ಅವನೇ ಸತ್ತಿ ಹೋಗ್ಬಿಡ್ತಾನೆ ಹೊಡೆದ್ರೆ ಅಂತ ಪಾಪ ಅಂತ ಹೇಳ್ಬಿಟ್ಟು ನಿಧಾನ ಹೊಡಿತಾ ಇದ್ದೆ. ಇನ್ನು ನಾನು ಶುರು ಮಾಡ್ತೀನಿ. ಇದು ಸ್ಯಾಂಪಲ್ ಸ್ಯಾಂಪಲ್ಗೆ ನೆಗದು ಬಿದ್ದು ಹೋಗ್ಬಿಟ್ಟೆ ಸರ್. ನಾನು ಸ್ಯಾಂಪಲ್ ಸಾ ಇದು. ಸ್ಯಾಂಪಲ್ ಬಿಟ್ಬಿಡಿ ಸಾ. ನಿಜ ಹೇಳ್ತೀನಿ, ಬಿಟ್ಬಿಡಿ ಸಾ. ಹೇಳು, ನಿಜ ಹೇಳದ್ಮೇಲೆ ಬಿಟ್ಬಿಡ್ಬೇಕು ನಿನಗೆ. ಕಳ್ಳ ನನ್ನ ಮಗನೇ, ಏನು ನಾಟಕ ಮಾಡ್ಕೊಂಡು ಏನು ಸುಳ್ಳು ಹೇಳ್ತೀವಿ ನೀನಂತೂ? ಸುಳ್ಳು ಹೇಳಿದ್ರೆ ನೀನಂತೂ ಎತ್ತಿದ ಕೈ ಆಗೋಗ್ಬಿಟ್ಟಿದ್ಯಾ. ಪಾಪ ಇಷ್ಟು ದೊಡ್ಡವನು ಮಾನ ಮರ್ಯಾದಿಲ್ವ ನಿನಗೆ? ಹಿಂಗೆಲ್ಲ ಮಾತಾಡೋದ ನೀನು? ಹೇಳು, ಮಾನ ಮರ್ಯಾದಿರೋರು ಯಾರು ಹಿಂಗೆ ಮಾತಾಡಲ್ಲ. ಮಾನ ಮರ್ಯಾದಿ ಬಿಟ್ಟೋರಿ ನೀನೆ. ನ್ಯಾಯಸ್ಥ ನೋಡೋಕೆ ದೊಡ್ಡ ಮನುಷ್ಯ ಇದ್ದಂಗೆ ಇದೆಯಾ ಊರಾಗೆ? ಮನೆಯಾಗೆ 10 ಲಕ್ಷ ರೂಪಾಯಿ ಕದ್ಬಿಟ್ಟಿದೆಯಲ್ಲ, ಯಾರು ಕೊಟ್ಟೆ ಕದ್ಬಿಟ್ಟು? ಹೇಳು, ಕರೆಕ್ಟಾಗಿ ಕದ್ದಿದ್ಯಾ ತಾನೇ? ಸಾ, ಮಾನ ಮರ್ಯಾದೆ ಹೋಯ್ತದೆ, ಯಾರಿಗೂ ಹೇಳ್ಬೇಡಿ ಸಾ. ನಿಜನ ಒಪ್ಕೋತೀನಿ ಸಾ, ನಿಜವಾಗ್ಲೂ ಒಪ್ಕೋತೀನಿ. ನೀವು ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಿ ಸಾ. ನಿಜ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ ಸಾ ಊರಾಗೆ. ಈಗಲೇ ನನ್ನ ಹೆಂಡತಿ ಬಂಗಾರಿ ಸುಮ್ಮನೆ ಬಿಡೋಕ್ಕಿಲ್ಲ ಸಾ. ದಯವಿಟ್ಟು ನಾನು ಒಪ್ಕೋತೀನಿ ಸಾ, ಹೌದು ಸಾ, ನಾನೇ ಸಾ 10 ಲಕ್ಷ ರೂಪಾಯಿ ಕದ್ದಿರೋದು. ಅಯ್ಯೋ ಕಾಳ್ ನನ್ನ ಮಗನೇ, ಮತ್ತು ನಾನು ಹೆಂಡತಿ ಮೇಲೆ ಆಣೆಗೂ ನಾನು ಕದ್ದಿಲ್ಲ ಅಂತ ಹೇಳ್ದಲ್ವೇನ? ಹೆಂಡತಿ ಮೇಲೆ ಆಣೆ ಮಾಡ್ಬಿಟ್ಟೆ ಕದ್ದಿಲ್ಲ ಅಂತ? ಸುಮ್ಮನೆ ಸಾ. ನಾನು ಹೆಂಡತಿ ಗಟ್ಟಿ ಜೀವ ಸಾ. ಅವಳು ಏನು ಮಾಡಿದ್ರು ಸಾಯಕ್ಕಿಲ್ಲ ಸಾ. ಅವಳು ನೀನು ಏನಾರ ಹೇಳಿ ಸಾ, ಏನು ಮಾಡಿದ್ರು ಗಟ್ಟಿ ಜೀವ ಸಾಯಕ್ಕಿಲ್ಲ. ಅದಕ್ಕೆ ಗಟ್ಟಿ ಜೀವ ಅಲ್ವಾ ಅಂತ ಹೇಳ್ಬಿಟ್ಟು ಆಣೆ ಮಾಡ್ಬಿಟ್ಟೆ ಅಷ್ಟೇ ಸಾ. ಬೇಜಾರು ಮಾಡ್ಕೊಂಬೇಡಿ ಸಾ. ಇರೋದನ್ನ ಒಪ್ಕೊಂಡಿದ್ದೀನಿ ಸಾ. ಈ ವಿಷಯನ ಯಾರಿಗೂ ಹೇಳ್ಬೇಡಿ ಸಾ, ನೋಡಿ ಸಾ. ನಿಮಗೂ 5 ಲಕ್ಷ ಬೇಕಾದ್ರೆ ತಂದುಬಿಟ್ಟು ಕೊಟ್ಬಿಡ್ತೀನಿ ಸಾ. ಆದರೆ ದಯವಿಟ್ಟು ಯಾರಿಗೂ ಹೇಳೋಕೆ ಹೋಗ್ಬೇಡಿ ಸಾ. ನನ್ನ ಮಾನ ಮರ್ಯಾದೆ ಎಲ್ಲ ಹೊಂಟೋಗ್ಬಿಡ್ತದೆ ಸಾ. ಕದ್ಬಿಟ್ಟು ಕಳ್ ನನ್ನ ಮಗನೇ, ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾ ಇದೀಯಾ? ನನಗೆ ಲಂಚ ಕೊಡ್ತೀಯಾ? ಯವ್ವ, ಏನೋ ಮಾಡಿದೆ? ದುಡ್ಡೆಲ್ಲ ರಿಟರ್ನ್ ಕೊಡ್ಬೇಕು ಇವಾಗ. ಒಪ್ಕೊಂಡಲ್ಲ ನೀನು? ಸಾಕು. ಅವಳು ಪೊದ್ದು ಅವರು ಕಂಪ್ಲೇಂಟ್ ರೈಸ್ ಮಾಡೋರು ನಿಮ್ಮ ಮೇಲೆ ಎಲ್ಲ. ದುಡ್ಡೆಲ್ಲ ರಿಟರ್ನ್ ಕೊಡೋ ತನಕ ಕಂಪ್ಲೇಂಟ್ ಏನು ವಾಪಸ್ ತಗೊಳ್ವಂತವ್ರು. ಇಲ್ಲೇ ಬಿದ್ದು ಸಾಯ್ಬೇಕಾಗ್ತೈತೆ. ದುಡ್ಡೆಲ್ಲ ರಿಟರ್ನ್ ಸರ್, ನನಗೆ 10 ಲಕ್ಷ ಸಿಗೋ ತನಕನೂ ನಾನು ಬಿಡಲ್ಲ ಸಾ ಅಂತ ಹೇಳವ್ರೆ. ನೋಡು, 10 ಲಕ್ಷ ಎಲ್ಲಿಕ್ಕಿದೆಯಾ ಹೇಳು ಫಸ್ಟು. ಎಲ್ಲಿಕ್ಕಿದೆಯಾ ಅಂತ ಹೇಳಿದ್ರೆ ತಗೊಂಡೋಗಿ ಕೊಟ್ಬಿಟ್ಟು ನೀಟಾಗೆ ಎಲ್ಲ ಕೇಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿವಂತೆ. ಈ ವಯಸ್ಸಾಗ ನಿನ್ಗೆ ಯಾಕ್ಲಾಬೇಕು ನಿನಗೆ ಈ ಬಾಳೆಲ್ಲನೂ ಸಾ? ಅದು ಎಲ್ಲಿಕ್ಕಿದ್ದೀನಿ ಅಂದರೆ ಸಾ, ಕಷ್ಟಕ್ಕೆ ಏನಕ್ಕೋ ಬಳಸಿದ್ದೀನಿ ಸಾ. ನಾನು ಕೊಟ್ಕೊಡ್ತೀನಿ ಸಾ. 10 ಲಕ್ಷ ಕೊಟ್ಕೊಡ್ತೀನಿ ಸಾ. ನಿಜವಾಗ್ಲೂ ಸಾ ಕೊಟ್ಕೊಡ್ತೀನಿ ಸಾ. ನನ್ನ ಮಾತು ಕೇಳಿ ಸಾ. 10 ಲಕ್ಷ ರೂಪಾಯಿ ನಾನೇ ಇಸ್ಕೊಡ್ತೀನಿ ಸಾ. ನಾನು ಇಲ್ಲಿಂದ ಈಚೆ ಕಡೆಗೆ ಹೋದ್ಮೇಲೆ ಸಾ ಗೊತ್ತಾಗೋದು. ನಿಜವಾಗ್ಲೂ ಈಚೆ ಕಡೆಗೆ ಹೋಗ್ಬೇಕು ಸಾ ಫಸ್ಟು ನಾನು.
ಹೇಯ್ ಮುಚ್ಚಬಾಯಿನ ಈಚೆ ಕಡೆಗೆ ಹೋಗ್ಬೇಕಂತ ಹಂಗೆ ಎಸ್ಕೇಪ್ ಆಗ್ಬಿಡಕ್ಕ. 10 ಲಕ್ಷ ಎಲ್ಲಿಕ್ಕಿದೆ ಅಂತ ಬಾಯ್ಬಿಡಕ್ಕೇನೋ ನಿನ್ಗೆ. ಯಾರಿಗೋ ತುಂಬಾ ಬೇಕಾಗಿರೋರು ಕೊಟ್ಟಿದ್ದೀನಿ ಸಾ, ತುಂಬಾ ಬೇಕಾಗಿರೋರು ಸಾ ಅವರು. ಅದಕ್ಕೇನೆ ಹಂಗೇನೆ ವಾಪಸ್ನ ಕೊಟ್ಬಿಡ್ತೀನಿ ಸಾ ಇಸ್ಕೊಬಿಟ್ಟು. ಅವ್ರು ನಿಮಗೆ ಗೊತ್ತಿಲ್ಲ ಸಾ, ನನಗೆ ಗೊತ್ತು ಸಾ. ಹೆಂಗನ ಮಾಡ್ಬಿಟ್ಟು ನಾನು ಇಸ್ಕೊಡ್ತೀನಿ ಸಾ, ಅಷ್ಟೇ ಸಾ. ಹ್ಞೂ ಸಾ, ಈ ವಿಷಯನ ಯಾರಿಗೂ ಹೇಳ್ಬಿಡಿ ಸಾ. ನಾನು ಇಸ್ಕೊಡೋ ಗಂಟ ನೀವು ಸುಮ್ಮನಿರ್ರಿ ಸಾ. ಸರಿನಾ ಸಾ, ಪ್ಲೀಸ್ ಸಾ. ನಾನು ಹೆಂಗೋ ಇಸ್ಕೊಡ್ತೀನಿ ಸಾ. ಕೇಸ್ ಹಂಗೆ ಇರಲಿ ಸಾ, ನಾನೇ ಹೋಗ್ಬಿಟ್ಟು ಅವ್ರನ್ನ ಕೇಳಬೇಕು ಸಾ ಕೊಡು ಅಂತ ಹೇಳ್ಬಿಟ್ಟು. ಅಲ್ಲಿ ಗಂಟ ಅವ್ರು ಕೊಡೋಕ್ಕಿಲ್ಲ ಸಾ, ಅರ್ಥ ಮಾಡ್ಕೊಳ್ಳಿ ಸಾ. ಡಿಸ್ಕಷನ್ ಮಾಡಿ ಆಮೇಲೆ ಹೇಳ್ತೀನಿ ನಿನಗೆ. ನೀನು ಎಲ್ಲಿ ಓಡೋಗ್ತೀಯ ನೀನು, ಎಲ್ಲೂ ನಿನ್ನ ಕೈಲಿ ಓಡೋಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಿದ್ದಿರು, ಎಲ್ಲ ಇನ್ಫಾರ್ಮೇಷನ್ ಹೇಳ್ಬೇಕಲ್ವಾ, ಒಪ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು. CC ಕ್ಯಾಮ್ರಾ ಐತೆ ಮೇಲ್ಗಡೆ. ಮಾಡ್ತೀನಿ ಕಳ್ಳ ನನ್ನ ಮಗನೇ. ಅದು 10 ಲಕ್ಷ ಎಲ್ಲಿಕ್ಕಿದೆಯೋ ಹೇಳಲ್ವಾ? ಬೇಡ ಬೇಡ ಬೇಡ, ಅದು ಯಾರನ್ನು ಕರೆಸ್ಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಹೇಳು, ಕರೆಸ್ತೀವಿ ಇಲ್ಗೇನೆ. ಇಲ್ಲ ನಾನೇನು ಫೋನ್ ಮಾಡ್ತೀನಿ, ಕರ್ಸು. ನೀನು ಇಲ್ಲಿಂದ ಕಳಿಸ್ಬಿಟ್ಟು ಯಾಮರಿಸ್ಬಿಟ್ಟು ಓಡೋಗ್ಬಿಟ್ರೆ ನೀನು ಕೈ ಎತ್ಬಿಟ್ಟು ಬೇಕಾಗಿದೆ ಎಲ್ಲನೂ. ಆಯಿತು ಸಾ, ಫೋನ್ ನಾನೇ ಕರೆಸ್ತೀನಿ ಸಾ ಅವ್ರನ್ನ. ನೀವೇನು ಟೆನ್ಷನ್ ತಗೋಬೇಡಿ ಸಾ, ನಾನೇ ಕರೆಸ್ಬಿಡ್ತೀನಿ ಸಾ. ನಿಜ ಕರೆಸ್ತೀನಿ ಸಾ. ಆದರೆ ನಾನು ಹೇಳಿದ್ರೆ ಸಾ ಅವ್ರು ಕೊಡೋದು, ಅದಕ್ಕೆ ಸಾ ಅವ್ರ ತಾಗೇನು ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟು ಕೇಳಬೇಕು ಸಾ, ಅದಕ್ಕೆ ಸಾ ಅಷ್ಟೇ. ಆಯಿತು. ಇರಿ, ಫೋನ್ ತೊಗೊಂಡ್ಬಿಟ್ಟು ಬರ್ತೀನಿ. ಫೋನ್ ಮಾಡಿ ಇಸ್ಕೊಡಿವ್ರಂತೆ. ಹಂಗೆ ಅವ್ರಿಗೆ ಬೇರೆ ಫೋನ್ ಹಾಕ್ಬೇಕಲ್ವ ಪದ್ದುಗೆ, ಅವರಿಗೂ ಫೋನ್ ಹಾಕ್ತೀನಿ ಸಾ. ನನ್ನ ಬಗ್ಗೆ ಏನು ಹೇಳ್ಬೇಡಿ ಸಾ, ಅವಳು ಮನೆ ಹೇಳಿ ಸರಿ ಇಲ್ಲ ಸಾ ಅವಳು ಸಾ. ಕಳ್ತನ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತಲ್ಲ ನೀನು. ಯಪ್ಪ, ಅನ್ಕೊಂಡೆ ಕದಿಬೇಕಾರೆ ಅನ್ಕೊಂಡೆ ಏನಾರ ಮಾಡ್ತಾಳಿ ಪೊದ್ದಿ ಬಿಡಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಎಂಥ ತೆಪ್ಪು ಕೆಲಸ ಮಾಡಿಬಿಟ್ಟೆ ನಾನಂತೂ. ಯಾಮಾರ್ಬಿಟ್ಟು ಎಂಥ ಕೆಲಸ ಮಾಡಿಬಿಟ್ಟೆ. ಯಾಮಾರಬಾರ್ದಾಗಿತ್ತು ನಾನಂತೂ. ಯಾಮಾರ್ಬಿಟ್ಟೇನೆ ಇಂಥ ದೊಡ್ಡದು ತಪ್ಪು ಮಾಡಿಬಿಟ್ಟೆ. 10 ಲಕ್ಷ ರೂಪಾಯಿನ ಕೊಡಬಾರ್ದಾಗಿತ್ತು. ಏನೋ 1-2 ಯಾರ ತಗನ ಸಾಲ ಇಸ್ಕೊಂಡು ಕೊಟ್ಟಿದ್ರು ನನ್ನ 2ನೇ ಹೆಂಡತಿ ಸುಮ್ಮನಾಗಿರೋಳು. ನಾನೇ ಅದ್ಭುತ ಮಾಡೋಕೆ ಹೋಗ್ಬಿಟ್ಟು ಹಿಂಗೆಲ್ಲ ಮಾಡಿದ್ದು ಅದ್ಭುತನ. ಹಿರೋ ಅವಳು ಬಂದಮೇಲೆ ಇಸ್ಕೊಟ್ಬಿಡ್ತೀನಿ. ಅಕ್ಕ, ನಿಜವಾಗ್ಲೂ ನಮ್ಮ ಮಾವನೇ ನಿನಗೆ ಕೊದ್ದಿರೋದು? ಅದು ಹೆಂಗಕ್ಕ ಗೊತ್ತಾಯ್ತು ನಿನಗೆ ನಮ್ಮ ಮಾವನೇ ಕೊದ್ದಿರ್ತಾನೆ ಅಂತ ಹೇಳ್ಬಿಟ್ಟು? ಆಸು ಗೊತ್ತಾಗಕ್ಕಿಲ್ವ? ಮನೆಯಾಗಿ ಯಾರಿದ್ರು? ನೀನು ಇರಲಿಲ್ಲ, ನೀನು ಎಲ್ಲೋ ಹೋಗಿದ್ರಲ್ಲ ನಿನ್ನ ಗಂಡ ಅಂತ ಹೇಳ್ಬಿಟ್ಟು, ಅದೆಲ್ಗೋ ಹೋಯ್ತೀವಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ. ಇನ್ನು ಮನೆಯಾಗಿ ಯಾರಿದ್ರು? ನಾನು ಹೋಗ್ಬಿಟ್ಟು ಫಸ್ಟ್ ಅನ್ಕೊಂಡಿದ್ದು ನಾನು ಅದೇ ರೂಪ ಕದ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು. ರೂಪನೂ ಕದಿರಲಿಲ್ಲ, ಅವಳ ಹತ್ರ ಕಾಸೇ ಇಲ್ಲ ಅಂತ ಗೊತ್ತಾಯ್ತು. ಇನ್ನು ನಿಮ್ಮ ಅತ್ತೆ ಅವಳಲ್ಲ ಬಂಗಾರಿ, ಅವಳು ನೋಡಿದ್ರೆ ನಿನ್ನ ಅದ್ದಿ ಮನೆಗೆ ಹೋಗಿದ್ಲು, ಕಾಸು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು. ಮನೆಯಾಗಿ ಯಾರಿದ್ದಿದ್ದು? ಸರಿ, ಯಾವನ ಕಳ್ಳ ಅಂತ ಬಂದಿದ್ದಿದ್ರೆ ನೀನೇ ಯೋಚನೆ ಮಾಡು. ಕಳ್ಳನ ಮಗ ಬಂದಿದ್ದಿದ್ರೆ ಎಲ್ಲ ದೋಚ್ಕೊಂಡೋಗ್ರಂತಾನೆ. ಮತ್ತೆ ಯಾಕೆ ಬರೀ 10 ಲಕ್ಷ ದೋಚ್ಕೊಂಡೋಗವನೆ? ನೀನೇ ಯೋಚನೆ ಮಾಡು. ಕಳ್ಳನ ಮಕ್ಕಳು ಮನೆ ಒಳಗಡೆನೇ ಇದ್ರು. ನನಗೆ ಅನುಮಾನ ಬಂದಿದ್ದೇನೆ ಮಾವಯ್ಯನೇ ಕದ್ದವನೇ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಪೊಲೀಸವ್ರನ್ನ ನಾಯಿನ ಒಂದೇ ಸಲ ಕರೆಸಿದ್ದು. ಹೆಂಗೆ ಹಿಡಿತು ಗೊತ್ತಾ ನಾಯಿ? ಅಯ್ಯೋಯ್ಯೋ ಚಾಲಾಕಿ. ಇನ್ನೂ ಒಪ್ಕೊಂಡಿಲ್ಲ ಅನ್ನಿಸ್ತದೆ. ಒಪ್ಕೊಂಡ್ಮೇಲೆ ಇದು ಮಾಡ್ತೀನಿ ಅಂತ ಹೇಳ್ತಿದ್ರು. ಪೊಲೀಸರು ಫೋನ್ ಹಾಕ್ತಾರಂತೆ. ಈಗ ಗೊತ್ತಾಯ್ತದೆ ಇರು, ನಾನು ಸ್ವಲ್ಪ ಹೊತ್ತಿಗೆ ನೀಯ ಕಳ್ಳನ ಮಗ ನಮ್ಮ ಮಾವನ್ನ ಅತ್ತೆನೇ ನಂಬಂಗಿಲ್ಲ ಅಂದರೆ ನಾವು ಏನಕ್ಕ ಮಾಡಬೇಕು? ಅತ್ತೆ ಮಾಮೂನೇನಿಯ ನಂಬಕ್ಕಾಗಕ್ಕಿಲ್ಲ ಅಂತ ಹೇಳಿದ್ರೆ ದೇವ್ರನ್ನೇ ಬೇಜಾರಾಯ್ತದ ಕಣಪ್ಪ. ಇಂಥ ಕೆಲಸ ಎಲ್ಲ ಯಾಕಕ್ಕ ಮಾಡಬೇಕು ಅಲ್ವೇನಕ್ಕ? ನಮ್ಮ ಮಾಮಂಗೆ ಏನಾಗಿತ್ತಪ್ಪ, ಆಸ್ತಿ ಪಾಸ್ತಿ ಎಲ್ಲ ಗೊತ್ತೈತೆ, ಎಲ್ಲ ಐತೆ. ಆದರೂ ಇವಾಗ ಇಂಥ ಕೆಲಸ ಮಾಡೋ ಅಂಥ ಅವಶ್ಯಕತೆ ಏನಿತ್ತು? ಅಯ್ಯೋ, ದೇವ್ರನ್ನೇ ಏನು ನೆನೆಸ್ಕೊಂಡ್ರೆ, ಮನೆ ಒಳಗಡೆ ಏನೇ ಕಳ್ಳರವ್ರೆ ಅಂತ ನೆನೆಸ್ಕೊಂಡ್ರೆ ಏನಿಯ ಬೇಜಾರಾಯ್ತದೆ. ಇರು, ಪೊಲೀಸರೇ ಫೋನ್ ಹಾಕವ್ರೆ. ಹಲೋ ಪದ್ದು ಅವರಾ? ಹಾಂ ಸರ್, ನಾನೇ ಹೇಳಿ. ನಿಮ್ಮ ಮಾವವರೇನೇ ಬಾಯ್ಬಿಟ್ಟಿದ್ದಾರೆ. 10 ಲಕ್ಷ ರೂಪಾಯಿ ಅವರೇ ಕೊದ್ದಿರೋದು ಅಂತ. ನನಗೆ ಗೊತ್ತಿತ್ತು ಸಾ ಅವರೇ ಕೊದ್ದಿರ್ತಾರೆ ಅಂತ, ಅದಕ್ಕೆ ನಿಮ್ಗೆ ಹೇಳಿದ್ದು. ಕೊದ್ದಿರ್ತಾನೆ ಸಾ ಅವ. ಏನೇನಿಯ ಮನೆಗೆ ಯಾರು ಇರಲಿಲ್ಲ ಅಂತ ಹೇಳ್ಬಿಟ್ಟು. ಎಲ್ಲಿಕವ್ರೆ ಕೇಳಿ ಸಾ. ಎಲ್ಲಿಕವ್ರೆ ಅಂತ ಹೇಳಿದ್ರೆ ಹೋಗಿ ಎತ್ಕೋತೀನಿ. ಆನೆಕಿಂದ ಬಿಟ್ಟು ಕಳ್ಸಿವ್ರಂತೆ. ಅವ ಏನೇ ನಂಬಕ್ಕಾಗಕ್ಕಿಲ್ಲ. ಇಲ್ಲ, ಅವ್ರು ಎಲ್ಲಿಕ್ಕಿದ್ದೀನಿ ಅಂತ ಹೇಳ್ತಿಲ್ಲ. ಯಾರಿಗೂ 10 ಲಕ್ಷ ರೂಪಾಯಿ ಕೊಟ್ಟವ್ರಂತೆ. 10 ಲಕ್ಷನ ಅವರೇನೇ ಇಸ್ಕೊಂಡ್ಬಿಟ್ಟು ಕೊಡ್ತೀವಿ, ಇಲ್ಲ ಅಂತಂದ್ರೆ ಅವನ್ನೇ ಕರೆಸ್ಬಿಟ್ಟು ದುಡ್ಡು ತಗೊಂಡ್ಬಿಟ್ಟು ಬರಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಹೆಂಗನ ಮಾಡಿ ಅವರೇ ತಂದು ಕೊಡ್ತಾರೋ ಇಲ್ಲ ಇವನೇ ತಂದು ಕೊಡ್ತಾನೋ ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಿರೋದು ಅಷ್ಟೇನಿ 10 ಲಕ್ಷ ರೂಪಾಯಿ ಕಾಸು. ಕಾಸು ಕೂಡ ಗಂಟನೂ ಬಿಡ್ಬೇಡಿ ಸಾ ಈಚೆ ಕಡೆಗೆ. ಬಿಡಲೇ ಬೇಡ್ರಿ ನನ್ನ ಮಗು ಈಚೆ ಕಡೆಗೆ. ನನ್ನ ಮಗ ಮೊದಲೇ ಸರಿ ಇಲ್ಲ ಸಾ. ಅವನು 420 ನನ್ನ ಮಗ ಇದ್ದಂಗೆ ಅವ್ನು ಸರಿ ಇಲ್ಲ. ಅವ್ನು ಕೊಡೋದು ಇಲ್ಲ ನೀವು ಈಚೆ ಕಡೆಗೆ ಬಿಟ್ರೆ. ಅದೇನು ವ್ಯವಹಾರ ಇದ್ರು ನಿಮ್ಮ ಮುಂದೆ ಇದ್ದಂಗೆ ಏನೇ ನೀವು ವ್ಯವಹಾರ ಮಾಡ್ಕೊಳ್ಳಿ ಸಾ. ನಿಮ್ಮ ಮುಂದೆ ಇರಬೇಕು, ನೀವೇನೇ ಇರಬೇಕು, ಹಂಗೇನೇ ವ್ಯವಹಾರನ ಹಂಗೇನೇ ಮುಗಿಸ್ಕೋಬೇಕು ಅಷ್ಟೇನಿಯ. ಹಂಗೆ ಮಾಡಿ ಸಾ, ಅಷ್ಟೇನಿಯ ಕೇಳೋದು, ಇನ್ನೇನು ಕೇಳೋದಿಲ್ಲ ನಾನು. ಸರಿನಾ ಸಾ? ದುಡ್ಡು ಇಸ್ಕೊಂಡೆ ಈಚೆ ಕಡೆಗೆ ಕಳಿಸಿ ಸಾ. ಕೊಟ್ಟಿರೋರ್ನೇ ಸ್ಟೇಷನ್ ಕರೆಸ್ತೀವಿ ಕಣಮ್ಮ. ಅವ್ರು ಯಾರು ಇಸ್ಕೊಂಡವ್ರಲ್ಲ ಅವ್ರನ್ನೇ ಕರೆಸ್ಬಿಟ್ಟು ಫೋನ್ ಕೊಟ್ಟಿದ್ದೀವಿ. ಫೋನ್ ಮಾಡ್ತಾರಂತೆ, ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಕರೆಸ್ತಾರೆ. ಸ್ಟೇಷನ್ ಹತ್ರ ಬರಲಿ, ಆಮೇಲೆ ವಿಚಾರಿಸ್ಕೊಂಡ್ರೆ ಆಯ್ತು. ಅವ್ರ ಹತ್ರನೇ ದುಡ್ಡು ವಸೂಲಿ ಮಾಡಿಸುತ್ತೀನಿ. ಸರಿ ಸಾ, ತುಂಬಾ ಥ್ಯಾಂಕ್ಸ್ ಸಾ. ಕರ್ನಾಟಕ ಪೊಲೀಸ್ ಸುಮ್ಕಿನ ಸಾ. ಎಷ್ಟು ಸರ್ನೇನಿಯ ನೀವು ಪೊಲೀಸು, ನೀವು ಹೆಂಗ್ ಹುಡುಕ್ಬಿಟ್ಟಿದ್ದೀರಾ ನೋಡಿ ಸಾ ಕಳ್ಳನ್ನ. ನಿಜವಾಗೂ ನೀವು ಗ್ರೇಟ್ ಬಿಡಿ ಸಾ. ಸರಿ ಆಯ್ತು, ಎಲ್ಲ ಕ್ಲಿಯರ್ ಆದ್ಮೇಲೆ ಸ್ಟೇಷನ್ ಹತ್ರ ಬನ್ನಿ, ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿವ್ರಂತೆ. ಥ್ಯಾಂಕ್ ಯು ಸಾ, ಥ್ಯಾಂಕ್ ಯು ಸೋ ಮಚ್ ಸಾ. ಏನಂತೆ ಪದಿ? ಏನಂತೆ ಅತ್ತೆ? ಮಾಬಯ್ಯನೇ ದುಡ್ಡು ಕದ್ದಿರೋದಂತೆ.
ದೊರಿದ್ರು ನನ್ನ ಮಗುಂಗೆ ಏನೇ ಬಂದಿತ್ತು ಕೊದ್ಯ ಅಂತ ದೊರಿದ್ರು ಬುದ್ಧಿ ಅವನಿಗೆ ಏನು ಕೊದಿಬೇಕಿತ್ತಮ್ಮ ಅಲ್ಲ ಕೊದ್ಯ ಅಂತ ಅವಶ್ಯಕತೆ ತಾನೇ ಏನಿತ್ತು ಹೇಳು ಕೊದ್ಯ ಅವಶ್ಯಕತೆ ಎಲ್ಲೋ ಅಪ್ಪರ ಮನೆಗಿರೋರು ಮನೆ ಹೆಂಗೆ ಕೂತ್ಕೊಂಡ್ರೆ ಹಂಗೆ ನನ್ನ ಮಗುಂಗೆ ಬೀಗ ಹೆಂಗೆ ಸಿಕ್ತು ಅಂತ ಹೇಳ್ಬಿಟ್ಟು ನಾ ಕಾಣೆ ಅಯ್ಯೋ ಈ ಯಾರು ಕೊಟ್ಟರು ಬೀಗವನ್ನ ಅಂತಾಗೆ ಇಟ್ಕೊಂಡಿರ್ತೀನಲ್ಲ ಬೀಗವ ಪುದ್ದಿ ಅದು ಹೆಂಗೆ ಇದು ಮಾಡಿದ್ರು ಅಂತ ಮೊದಲು ಬೀಗವ ಬದಲಾಯಿಸ್ಬೇಕು ಇಲ್ಲ ಬಿಡು ಫಸ್ಟ್ ನಾವು ಈ ಮನೆ ಬಿಟ್ಬಿಟ್ಟು ತೊಲಗ್ಬಿಡೋಣ ಬೇರೆ ಮನೆಗೆ ಹೋದ್ರೆ ತಗ ನೆಮ್ಮದಿನೇ ಇರ್ತದೆ ಈ ಮನೆಗೆ ಇರೋ ಗಂಟನೂ ಈಗ ಇವ್ರು ಕಾಟುಗಳೇನಿಯ ಆ ಕಡೆ ಈ ಕಡೆ ಹೋಗ್ಬಿಟ್ಟು ನಮ್ಮ ಬುಡಕ್ಕೇನೆ ತಗೊಂಡ್ಬಿಟ್ಟು ಬರ್ತಾರೆ ಫಸ್ಟ್ ಇಲ್ಲಿಂದ ಹೋದ್ರೆ ಆವಾಗ ನೋಡು ಎಲ್ಲ ಸುರೈತದೆ ಫಸ್ಟ್ ಇಲ್ಲಿಂದ ಹೊಂಟೋಗ್ಬಿಡ್ಬೇಕು ಎಂಥ ದೊರಿದ್ರದ್ರ ಜೊತೆ ಇದೀವಿ ನಾವಂತೂ 10 ಲಕ್ಷ ಕೊಟ್ಟಿರೋದು ಅವ ಏನಿಯ ವಿಡಿಯೋ ಮಾಡ್ಕೊಂಡಿರೋದು ಅವ ಏನಿಯ ಕೊಟ್ಟಿರೋದನ್ನ ಕೊನೆ ಕುದ್ಕೊಂಡೋಗಿರೋದು ಅವ ಏನಿಯ ಇನ್ನು ಎಂಥ ಕಿತ್ತೋದು ಫ್ಯಾಮಿಲಿ ಇರಬೇಡ ಅದೇ ಸುಮ್ಮನಿರ್ರಿ 2 ದಿನ ಅಷ್ಟೇ ಅಲ್ವೇ ನೀವು ಹೋಗ್ಬೇಕಲ್ಲ ಸುಮ್ಮನಿರ್ರಿ ಹಿಂಗೇನೇ ಆಡ್ತಿರ್ಲಿ ಮಾಡ್ತೀನಿ ಸರಿಯಾಗಿ ಪೊಲೀಸರು ಸರಿಯಾಗಿ ನಾಲ್ಕು ಬಿಟ್ಟಿರ್ತಾರೆ ಬಿಟ್ಟು ಸರಿಯಾಗಿ ಗ್ರಾಚಾರ ಬಿಡ್ಸಿರ್ತಾರೆ ಆಡ್ಕೋಗಿ ಬಂದಿರ್ತಾನೆ ಸುಮ್ಕಿರಿ ತಲೆ ಎತ್ಕೊಂಡು ತಿರ್ಗಡಕ್ಕಾಯ್ತದ ಅವ ಹಿಂಗೆ ಅದು ಯಾರೋ ಕೊಟ್ಟವನ ಏನು ಕತೀವೋ ನೋಡಣಿರಿ ಗೊತ್ತಾಯ್ತದೆ ನೀವು ಟೆನ್ಷನ್ ತಗೋಬೇಡಿ ಸುಮ್ಕಿರಿ ವಯಸ್ಸಾಗೈತೆ BP ಶುಗರ್ ಶಾನೆ ಆಗೋಗ್ಬಿಡ್ತದೆ ಟೆನ್ಷನ್ ತಗೊಂಡಷ್ಟು ನೀವು ಆರಾಮಾಗಿರೋದು ಕಲ್ತ್ಕೊಳ್ಳಿ ನೀವು ಆರಾಮಾಗಿ ಎಲ್ಲ ವಸೂಲಿ ಮಾಡ್ಕೊಂಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗಿ ತಗೊಂಬಿಟ್ಟು ಬರ್ತೀನಿ ಕೊಡ್ತಾರಂತೆ ಯೋನೋ ಮಾಡಮಿ ಲೇಗ ಹಂಗ ನೋಡಿದೆ ನಿಮ್ಮ ಮಾವಯ್ಯನ ಅಯ್ಯೋ ಇಂಥವ್ರು ಅಂತ ದೇವ್ರನೇ ನನಗೆ ಗೊತ್ತಿರಲ್ಲ ಕಣತೆ ಇಂಥ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೇನತ್ತೆ ಗೊತ್ತಿತ್ತು ಎಂದು ನಾನು ಅನ್ಕೊಂಡಿರಲ್ಲ ಹಿಂಗೆಲ್ಲ ಮಾಡ್ತೈತೆ ಮಾವಯ್ಯ ಅಂತ ಹೇಳ್ಬಿಟ್ಟು ದೇವ್ರಣೆಗೂ ಎಂಥ ಕೆಲಸ ಮಾಡ್ತಾನೆ ನೋಡು ಅಯ್ಯೋ ನಾಚಿಗೇಡ್ ಕೆಲಸ ಬುಡಿ ಆಯಿತು ಇನ್ನೇನು ಒಪ್ಕೊಂಡವನಲ್ಲ ವಾಪಸ್ ಕೊಡ್ತಾನೆ ಬುಡಿ ಅತ್ತೆ ನೋಡಿರಿ ಪಂಚಾಯತಿ ಮುಂದೆ ನಿಂತ್ಕೊಂಡು ಊರ ಮುಂದೆ ನಿಂತ್ಕೊಂಡು ಕಳಿತೀನಿ ಅವ ಏನು ಬರುವಾದಿಯಾ ಬ್ಯಾಡ ಸುಮ್ಕಿರು ಬರೋದು ಬರಲಿ ಅಯ್ಯೋ ಯಾವಾಗ ಮರ್ಯಾದೆ ಕಳ್ಕೊಂಡು ಕುಂತ್ಕೊಳಕಾಯ್ತದ ನಮ್ಮ ವಂಶದ ಮರ್ಯಾದೆ ನೀನೇ ಹೋಯ್ತೈತೆ ನೋಡಪ್ಪ ಇಂಥವ್ರ ಮನೆಯರಂತೆ ಅಂತ ಹೇಳ್ಬಿಟ್ಟು ಬ್ಯಾಡ ಸುಮ್ಕಿರ್ ಪದ್ಯ ಅದೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ ನಮ್ಮವ್ರ ಬದಿ ನಾವೇ ಕಳ್ಕೊಂಡು ಯಾಕೆ ಓಡಾಡ ನೀ ಸುಮ್ಕಿರ್ ಏನು ಬ್ಯಾಡ ನಮ್ಮ ಅತ್ತೆ ನನ್ನ ಗಂಡ ನೀ ಎತ್ತು ಗುಟ್ಬಿಟ್ಟವ್ರು ಏನಿಸ್ತದೆ ಈಗ ಹಿಂಗೆ ಆಡ್ತಾರೆ ನಾನಾದ್ರೂ ಹೆಂಗೆ ಕಳಿಸಿದೆ ಗೊತ್ತಾ ಮುರ್ವದಿಯಾ ಇವಾಗ ನಮ್ಮ ಮಾವ ಹಿಂಗೆ ಜೈಲ್ಗೆ ಹೋಗೋನಂತೆ ಅಂತಂದ್ರೆ ನಮ್ಗೆ ಎಷ್ಟು ಮರ್ಯಾದೆ ಹೋಗಿರಕ್ಕಿಲ್ಲ ಹೇಳಕ ಅದೆಲ್ಲ ಇವ್ರ ಮನೆಗೆ ಬಂದ್ಮೇಲೆ ಮುರ್ವದಿ ಬಿಟ್ಬಿಟ್ಟೇನೇ ಬಂದಿರೋದು ಮೊದ್ಲಿಗೆ ನಾನು ಹಿಂಗೆ ಅನ್ಕೋತಾ ಇದ್ದೆ ಅಯ್ಯೋ ಯಾರನ್ನ ಈಚೆ ಕಡೆ ಜೋರಾಗಿ ಮಾತಾಡ್ಬಿಟ್ರೆ ಮುರ್ವದಿ ಅಂತ ಮುರ್ವದಿ ಬಿಟ್ಟಿರೋರ್ ಮನೆಗೆ ಬಂದಿದೀವಿ ನಾವು ನಮ್ಗೇನು ಮುರ್ವದಿ ಇಲ್ಲ ಎಲ್ಲ ಬಿಟ್ಬಿಟ್ಟಿದೀವಿ ಅಂತ ಅನ್ಕೊಂಡು ಸುಮ್ಮನಿರ್ಬೇಕು ಅಷ್ಟೇನೆ ಏನ್ರಪ್ಪ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ ಹೆಂಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ